ಯಳಸಂಗಿ ಮತ್ತು ನಮ್ಮ ಆತ್ಮೀಯರು ಪಂಡಿತಣ್ಣ ಜಕಾಪುರೆ, ಸಂತೋಷ್ ಕೌಟಗಿ ಸರ್ಪಂಚರು ಮತ್ತು ನಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಮಲ್ಲಪ್ಪ ಕಾಕ ಬಡದಾಳೆ ಇವರು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಅಜ್ಜವರ ಒಂದು ಸಾನ್ನಿಧ್ಯದಲ್ಲಿ ದ್ವೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಆ ಮಾನ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಶರಣಯ್ಯ ಸ್ವಾಮಿಯವರು ಉಡ್ಗಿ ಗ್ರಾಮದ ಮಾನ್ಯ ಶರಣು ಯಳಸಂಗಿ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ದ್ವೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಮಾನ್ಯರಿಗೂ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ಒಂದು ಭಕ್ತಿಗೀತೆ ಧನ್ಯವಾದಗಳು. ಮತ್ತು ಜೊತೆಗೆ ಇನ್ನೋರ್ವ ಅತಿಥಿ ಆಗಮಿಸಿದ್ದಾರೆ, ಮಾನ್ಯ ಶ್ರೀ ಸರಗಪ್ಪ ಡೋಳಿನ್. ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಇವರ ಸತ್ಕಾರವನ್ನು ನಮ್ಮೂರಿನ ವೇದಮೂರ್ತಿ ಶರಣಯ್ಯ ಸ್ವಾಮಿ ಇವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತು ಅದೇ ರೀತಿಯಾಗಿ ಈ 5 ದಿನಗಳ ಕಾರ್ಯಕ್ರಮಕ್ಕೆ ಜಲವೇ ಪಾವನಕ ಪವಿತ್ರ ಗದ್ದೆಗೆ ವಂದಿಸಿ ಈ ಕಾರ್ಯಕ್ರಮದ ಕಾರಣೀಭೂತರು ಮೂಲ ಪುರುಷರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷೆಯಾಗಿರತಕ್ಕಂಥ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಪದ್ಮಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಜಗತ್ತಿನ ಎಲ್ಲ ದೇವತೆಗಳಲ್ಲಿ, ಪೂಜ್ಯರಲ್ಲಿ, ಸಂತರಲ್ಲಿ, ಶರಣರಲ್ಲಿ, ಅವಧೂತರಲ್ಲಿ ಹಾಗೂ ಶರಣೆಯರಲ್ಲಿಯೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ವೇದಿಕೆಗೆ 36ನೇ ಪುಣ್ಯ ಆರಾಧನೆ ಸಲುವಾಗಿ ಆಗಮಿಸಿದಂಥ ವಯೋವೃದ್ಧರು, ಏನೂ ಕಲಿಯದ, ಶಾಲೆಗೆ ಹೋಗದ, ಜನಪ್ರಿಯವಾಗಿರತಕ್ಕಂಥ ಸಿದ್ದಪ್ಪ ಬಿದಿರಿಮುತ್ಯ ಅವರ ಪಾದ ಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ
ಇಲ್ಲಿ ಸಂಗೀತ ಸೇವೆಯನ್ನು, ಸಂಗೀತ ವಿಶಾರದೆಯನ್ನು ಪಡೆದಂಥ, ಸಂಗೀತ ವಿದ್ಯೆಯಲ್ಲಿ ಪಾರಂಗತರಾಗಿರ್ತಕ್ಕಂಥ ಸಂಗೀತ ದ್ವಯರನ್ನು ಅವರಿಗೂ ಕೂಡ ಅನಂತ ಕೋಟಿ ಶರಣೆಂದು. ಇಲ್ಲಿ ಗಳೂರಿ ಗ್ರಾಮದ, ಜಕಾಪುರ ಗ್ರಾಮದ, ಉಡುಗಿಯಿಂದ, ಬಾಸಳಗಾವಿಯಿಂದ, ಮಿರಜಿಯಿಂದ, ಅಕ್ಕಲಕೋಟ, ಮೈಂದರಿಯಿಂದ ಆಗಮಿಸಿದಂಥ ಎಲ್ಲ ಸದ್ಭಕ್ತರಲ್ಲಿ, ಅವರಲ್ಲಿ ಇರತಕ್ಕಂಥ ಚೈತನ್ಯ ಮೂರ್ತಿ ಪರಮಾತ್ಮನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಯಾಕೆ ನಮಗೆ ಟೈಮ್ ಭಾಳ ಕಡಿಮೆ ಕೊಟ್ಟರ, ಆದರೆ ಹೇಳೋದು ಭಾಳ ಅದೈತಿ. ಆದರೂ ಕೂಡ ಈ ಭರತ ವರ್ಷದಲ್ಲಿ ಅನಂತ ಶರಣರು, ಸಂತರು, ಅವಧೂತರು ಆಗಿ ಹೋಗಿದ್ದಾರೆ. ಅವರು ಪರಮಾತ್ಮನ ರೂಪದಲ್ಲಿ ಬಂದು ಜನರ ಉದ್ಧಾರವನ್ನು ಮಾಡಿ ಹೋದಂಥ ಅನೇಕ ಸತ್ಪುರುಷರು ಕೂಡ ಆಗಿ ಹೋಗಿದ್ದಾರೆ. ಅವರಲ್ಲಿಯೂ ಕೂಡ ಈ ರಾಮಲಿಂಗೇಶ್ವರ ಒಬ್ಬರು. ದೇವರು ಯಾವ ರೂಪದಲ್ಲಿ ಬರುತ್ತಾನೆ, ಯಾವ ಆಕಾರದಲ್ಲಿ, ಯಾವಾಗ ಬರುತ್ತಾನೆ, ಹೇಗೆ ಬರುತ್ತಾನೆ ಅನ್ನೋಂಥ ಕಲ್ಪನೆ ಯಾರಿಗೂ ಕೂಡ ಇಲ್ಲ. ಅಂಥ ವಿಚಿತ್ರವಾಗಿರತಕ್ಕಂಥ ಒಂದು ಸನ್ನಿವೇಶವನ್ನು, ಘಟನೆಯನ್ನು ಇನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ವಿಜಾಪುರ ನೀವೆಲ್ಲ ನೋಡ್ರಿ, ವಿಜಾಪುರದಲ್ಲಿ ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಗೋಲ್ ಇದೆ, ಗೋಲ್ ಗುಮ್ಮಟ. ನಂತರ ಆದಿಲ್ ಶಹ ಕಾಲದಲ್ಲಿ ಬಾರಾಕಮಾನಿ, ತಾಸಬೌಡಿ, ಉಪಲಿ ಬರೂಜ, ಜುಮ್ಮಾ ಮಸೀದ್, ಜಾಮಾ ಮಸೀದ್, ಅನೇಕ ಮಸೀದಿಗಳನ್ನು ಹೊಂದಿರತಕ್ಕಂಥ ವಿಜಾಪುರ. ಅಂಥ ದೊಡ್ಡದ ವಿಜಾಪುರದಲ್ಲಿ ಒಂದು ಘಟನೆ ಆಯಿತು. ಯಾವುದಂದ್ರೆ, ಜಾಮಾ ಮಸೀದಲ್ಲಿ ಅಲ್ಲೆಲ್ಲ ಕುರಾಣ ಪಠಣ ಮಾಡ್ತಾಯಿದ್ರು. ಕುರಾಣದಲ್ಲಿ ಅಲ್ಲಾನ ಆಹ್ವಾನ ಮಾಡುವುದು, ಅಲ್ಲಾನಿಗೆ ಬರಮಾಡಿಕೊಳ್ಳತಕ್ಕಂಥ ಒಂದು ವಾಗಿರತಕ್ಕಂಥ ಒಂದು ಕಾರ್ಯಕ್ರಮ. ಆ ಕುರಾಣ ಪಠಣ ಮಾಡುವಾಗ ಅಲ್ಲಾನ ಹೇಗೆ ರೀತಿಯಾಗಿ ಒಲಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಅಲ್ಲಿ ಬರೆದಾರ. ಅಂಥ ಪ್ರಸಂಗದೊಳಗೆ ಏನಾಯಿತು ಅಂದ್ರೆ, ಜಾಮಾ ಮಸೀದ್ ತುಂಬ ಎಲ್ಲ ಕುರಾಣ ಓದುವವರು. ಅಂಥದ್ರೊಳಗೆ ಒಬ್ಬ ಫಕೀರ್ ಬಂದ. ಫಕೀರಿನ ತಲೆಗೆ ಒಂದು ಹಸಿರು ಹರಿದಂಥ ಹರಿದಂಥ ಒಂದು ರುಮಾಲು ಕಟ್ಕೊಂಡಿದ್ದ. ಮೈ ತುಂಬ ಎಲ್ಲ ಗುಳ್ಳೆಗಳಾಗಿವು. ಅವು ಗುಳ್ಳೆ ಹೊಡೆದು ಸೋರ್ತಾ ಇತ್ತು. ನಂತರ ದಾಡಿ, ಕೂದಲುಗಳು ಎಲ್ಲ ಚದರಾಗಿದ್ದು. ನಂತರ ಕಣ್ಣಲ್ಲಿ ಎಷ್ಟೋ ದಿನಗಳಿಂದ ಮೈ ತಗೊಂಡಿರ್ತಿಲ್ಲ ಅಂಥ ಒಂದು ಕಣ್ಣಿನ ನೋಟ, ಮೈ ಮೇಲೆ ಧೂಳಿ, ಅರಿವೆ ಮೇಲೆ ಕೂಡ ಧೂಳಿ, ಅಂಥ ಒಂದು ವೇಷದಲ್ಲಿ. ನಂತರ ಚಪ್ಪಲ ಒಂದು ಸಾಧಾರಣ ಒಂದು ರಾಜರು ಉಟ್ಕೊಳ್ತಕ್ಕಂಥ ಒಂದು ಚಪ್ಪಲ, ಅವು ಬೇರೆ ಬೇರೆ. ಅಂತರದಲ್ಲಿ ಆ ಪಠಣ ಮಾಡತಕ್ಕಂಥ ಪ್ರಸಂಗದೊಳಗೆ ಇವರು ಬಂದು ಅವರು ಅಲ್ಲ ಅಂಥೇಳಿ ಒದರ್ತಾ ಇದ್ರು. ಇವ್ರು ಏನಂದ್ರು, ಒದರ್ಬೇಡ್ರು, ಅಲ್ಲ ಬರಂಗಿಲ್ಲ, ಒದರ್ಬೇಡ್ರಿ. ನೀ ಯಾವ ಹೇಳೋ ನಮಗೆ ಅಂದ್ರೆ ಅವರು, ನೀ ಯಾವ ಹೇಳೋ ನಮಗೆ, ನಾವು ಕುರಾಣ ಪಠಣ ಮಾಡುವುದರಿಂದ ಇಲ್ಲಿ ಅಲ್ಲಾನ ನಾವು ಏನು ಮಾಡ್ತೀವಿ, ಬರಮಾಡ್ಕೊಳ್ತೀವಿ. ಆ ಪಠಣ ಮಾಡುವುದರಿಂದ ದೇವರು ನಮ್ಮಲ್ಲಿ ಪ್ರಸನ್ನ ಆಗ್ತಾನೆ, ನಮ್ಮ ಈಡೇರಿಕೆಗಳನ್ನು, ನಮ್ಮ ಇಚ್ಛೆಗಳನ್ನು ಎಲ್ಲ ಕೊಡ್ತಾ ಇದ್ದಾನೆ ಅಂದ್ರೆ. ಇವರು ಫಕೀರ್ ಕೇಳಿದ್ರು, ಅಷ್ಟು ಜಗ್ಗಿ ಚೀರಿದ್ರೆ ಅಲ್ಲ ಬರ್ತಾನೆ ತಿಳ್ಕೊಂಡ್ರಿ ಅನ್ನೋದು. ನೀವು ಹಾಂಗೆ ಅಲ್ಲ ಬರ್ತಿದ್ದಂದ್ರೆ ಮನೆ ಎಷ್ಟು ಬೆಳತನ ಇದು ಮಾಡೋದನ್ನು ಕೂಡ ಅಲ್ಲ ಸಿಗಂಗಿಲ್ಲ. ಅಲ್ಲನ ನಾನೇ ಕರೆಸಲಿನಂತ ಕೇಳಿದವ. ಅಲ್ಲನ ಕರೆದು ಇಲ್ಲೇ ಇದೇ ಜಾಗದೊಳಗೆ ಅಲ್ಲನ ಇಲ್ಲೇ ದೇವರನ್ನು ಇಲ್ಲೇ ಕರೆಸಿಕೊಳ್ತೀನಿ ಅಂತ ಹೇಳ್ದವ. ಅವ್ರಂದ್ರು, ಫಕೀರ ನಿನ್ನ ವೇಷ ನೋಡ್ಕೋ, 10-15 ದಿವಸ ಆಯ್ತು, 20 ದಿವಸ ಆಯ್ತು, ತಿಂಗಳಾಯ್ತು, ಮೈ ತಗೊಂಡಿಲ್ಲ, ಕಣ್ಣನ ಪೀಚ ಹೋಗಿಲ್ಲ, ನೀನು ಕೂದಲು ಯಾಕಡ್ರಿ ಅವ, ನೀ ಅಂಥವ್ರಿದ್ದಿ, ಆಯ್ತಾ ಕಾಲನ್ ಚಪ್ಪಲಿ ಬೇರೆ ಬೇರೆ ಅವ, ನೀನು ಫಕೀರ ಅಂತಂದರು.
ಅದಕ್ಕೆ ನೀವು ಏನ್ರಿ ಅನ್ರಿ, ನೀವು ಪುರಾಣ ಪಠಣ ಮಾಡಿ ನೀವರೇ ಒಂದು ದೇವ್ರಿಗೆ ತರಿಸ್ರಿ, ಇಲ್ಲಕ್ಕೆ ನಾರೇ ಒಂದು ದೇವ್ರಿಗೆ ತರಿಸೋದು. ನಾವು ದೇವರನ್ನ ಇಲ್ಲೇ ಪ್ರತ್ಯಕ್ಷವಾಗಿ ನಾ ಕರ್ಕೊಂಡು ಬರ್ತೀನಿ, ನೀವರೇ ಪುರಾಣ ಪಠಣ ಮಾಡಿ ನೀವರೇ ತರಿಸ್ರಿ, ಇಲ್ಲಕ್ಕೆ ನಾರೇ ತರಿಸ್ತ. ಅದಕ್ಕೆ ಅವ್ರಂದ್ರು, ನೀನು ಫಕೀರನೇ ಇದ್ದಿ, ಕುರಾಣ ಬಗ್ಗೆ ನೀನು ಮಾಹಿತಿ ಇಲ್ಲ, ಕುರಾಣ ಪಠಣ ಮಾಡ್ಬೇಕಾದ್ರೆ ನಿನಗೆ ಗುರುತಿಲ್ಲನು, ನೀ ಹ್ಯಾಂಗೆ ತರಿಸ್ತಿ? ನಾವು ಕುರಾಣ ಪಠಣ ಮಾಡಿ ಹ್ಯಾಂಗೆ ತರಿಸ್ತೀವಿ ಹಂಗೆ ನೀನು ಹಂಗೆ ತರಿಸ್ತಿ, ಕುರಾಣದಿಂದ ಕುರಾಣ ಬಿಟ್ಟು ನೀ ಏನು ತರಿಸ್ತೀನಿ ಕೇಳ್ದ. ಇಲ್ಲ, ನೀವು ಎಲ್ಲ ಕುರಾಣ ಓದ್ತೀರಿ, ಓದೋದ ಬಳಿಕ ದೇವ್ರು ಬಂದ ನನ್ನ ಪ್ರತ್ಯಕ್ಷ ನಿಮ್ಮ ಹಂತಕ್ಕೆ ಆತ ಕೇಳ್ದವ. ಫಕೀರ್ ಕೇಳ್ದ, ನಿಮ್ಮ ಹಂತಕ್ಕೆ ಪ್ರತ್ಯಕ್ಷ ದೇವ್ರು ಬಂದನೇನು? ದೇವ್ರು ಬಂದಿಲ್ಲ ಪ್ರತ್ಯಕ್ಷ, ಈಗ ನಾ ಪ್ರತ್ಯಕ್ಷನೇ ತರಿಸ್ತೀನಿ ಅಂತ ಹೇಳ್ದವ ಫಕೀರ. ಅಷ್ಟರದಾಗ ಅವರು ಮೌಲವಿಗಳು ಅವರೆಲ್ಲ ಪುರಾಣ ಪಠಣ ಮಾಡ್ತಕ್ಕಂಥ 108 ಜನ ಅವರು ಬಳಿ ಬಂದರು. ಬಂದ ಬಳಕ ತರಿಸ್ ನೋಡೋಣ, ಈಗಿಂದೀಗ ಅಲ್ಲಾನ ಇಲ್ಲಿಗೆ ತರಿಸ್ರಿ ಅಂದರು ಅವರೆಲ್ಲ ಕೂಡಿ. ಯಾಕೆಲ್ಲ ಕೇಳದ, ಅಲ್ಲಾನ ಇಲ್ಲಿಗೆ ತರಿಸ್ತೀನಿ ಅಂತೇಳಿ ಒಂದು ಕಾಲನ ಚಪ್ಪಲ ಕೈಯಾಗ ತೆಗೆದ ಆಕಾಶಕ್ಕೆ ಹೊಡೆದು ಬಿಟ್ಟ. ಆಕಾಶದೊಳಗೆ ಹೋಯ್ತದು. ಎಲ್ಲ ಮಂದಿ ನೋಡ್ಲಕತ್ರು. ನೋಡ್ತೆ ಅದು ಕಣ್ಮರಿ ಆಗಿ ಎಲ್ಲಿ ಹೋಯ್ತು? ರಾಜಸ್ಥಾನದ ರಾಜನ ದರ್ಬಾರದ ಒಳಗೆ ಬಿತ್ತು. ನೋಡ್ರಿ, ಇಲ್ಲಿ ಒಗದದ್ದು ಎಲ್ಲಿ? ರಾಜಸ್ಥಾನ. ಇದು ವಿಜಯಪುರ. ಹೋಗಿ ಬಿದ್ದದ್ದು ಎಲ್ಲಿ? ರಾಜಸ್ಥಾನ ರಾಜನ ಅರಮನೆ ಮುಂದೆ ಅವನು ಆಸನ ಮುಂದೆ ಬಂದು ಬಿತ್ತು. ರಾಜ ಗಾಬರಿ ಆದ. ಇದು ಎಲ್ಲಿಂದ ಬಂತು? ಇದು ಯಾರು ಒಗದ್ರು? ಅವನಿಗೆ ಚಿಂತೆ ಆಯಿತು. ಅದಕ್ಕೆ ಅವ ಏನು ಮಾಡ್ದ? ತನ್ನ ಸೈನಿಕರನ್ನು ಕಳಿಸಿಬಿಟ್ಟ. ಈ ಚಪ್ಪಲಿ ಯಾವ ಒಗದನ ಅವನಿಗೆ ಹಿಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಅವ ಎಲ್ಲೇ ಕಿರ್ಲಕ್ಕ ಈ ಭಾರತ ದೇಶದೊಳಗೆ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ಅವನನ್ನು ಹಿಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಅಷ್ಟು ಜನ ಭಾರತ ತುಂಬೆಲ್ಲ ಹೋಯ್ತು. ಕೆಲವೊಂದು ಮಂದಿ ಎಲ್ಲಿ ಬತ್ತಂದ್ರೆ ಬಿಜಾಪುರಕ್ಕೆ ಬತ್ತು. ಆ ಬಿಜಾಪುರದಾಗ ಚರ್ಚೆ ಆಯಿತು. ಚಪ್ಪಲಿ ಯಾರು ಒಗದಾನ ಇಂಥ ಅಮುಕ ಈ ಫಕೀರ್ ಒಗದಾನ ಮತ್ತೇನ ಆ ಫಕೀರ್ಗೆ ಹಿಡ್ಕೊಂಡು ಮತ್ತೇನ ಎಲ್ಲಿ ಒಯ್ದರು? ರಾಜಸ್ಥಾನ ರಾಜನ ಬಳಿ ಒಯ್ದರು. ಒಯ್ದ ಬಳಕ ನೋಡಿದ್ರು. ರಾಜ ನೋಡ್ದ, ಇವನ ಅವತಾರ ನೋಡ್ದ. ಮೈಯೆಲ್ಲ ಕಿವ ಸೋರ್ತಿತ್ತು, ರಕ್ತ ಸೋರ್ತಿತ್ತು. ನಂತರ ಕೂದಲು ಯಾಕಡ್ರೆ ಹರಕಂಗಿ. ಈಗ ಒಂದು ಒಗದ ಚಪ್ಪಲ ಕಾಲ ಚಪ್ಪಲ ಒಂದೇ. ಈಗ ಅಂಥ ಅವಸ್ಥೆಯೊಳಗೆ ಹೋದ. ರಾಜ ನೋಡ್ದ, ನೀನೇ ಒಗದೀನಿ ಚಪ್ಪಲ ಅಂತ. ನಾನೇ ಒಗದೀನಿ ಅಂತ ಹೇಳ್ದವ. ಫಕೀರ್ ಹೇಳ್ದ, ನಾನೇ ಒಗದೀನಿ ಚಪ್ಪಲ. ಯಾಕೆ ಒಗದೀನಿ ಅಂತ ಹೇಳ್ದವ. ಹಿಂಗಾಗಿತ್ತು ವಿಜಾಪುರದೊಳಗೆ. ಅವರೆಲ್ಲ ಅಂದರು ಅದಕ್ಕೆ ನಾವು ಒಗದೀನಿ ಅಂದ. ಆ ರಾಜಾಗ ಏನು ಮಾಡ್ದ? ಇಂಥವ್ರನ್ನ ಯಾಕೆ ಚಪ್ಪಲ್ ಅಂದ್ರೆ ಅಪಮಾನದ ಕೆಲಸದು. ಯಾವುದೇ ಯಾಕೆ ಹೇಳಕ್ಕ, ಇನ್ನು ನೀವು ಬೈರೆ ಮಾಡ್ರಿ, ಆದ್ರೆ ಕೈಯಾಗ ಚಪ್ಪಲ್ ಹಿಡಿದ್ರೆ ಅಪಮಾನ ಆಗ್ತದ. ಯಾರಕ್ಕೆ? ಅದು ರಾಜನ ದರ್ಬಾರದೊಳಗೆ ಹೋಗಿಬಿದ್ದದು. ಆ ರಾಜಾಗ ಸಿಟ್ಟು ಬರಲಿಕ್ಕಿಲ್ಲ. ಅವ ಏನು ಮಾಡ್ದ? ಇವನ ತುಂಡು ಕತ್ತರಿಸಿರ ಅಂತ ಹೇಳಿದವು. ಯಾಕೆ? ರಾಜಾಜ್ಞೆ ಆದ ಬಳಿಕ ಅವನಿಗೆ ಏನು ಹಿಡಿದು ಕತ್ತರಿಸಿದ್ರು. ಪೂರ್ಣ ಕತ್ತರಿಸಿ ಎಲ್ಲ ಬುಟ್ಟಿ ತುಂಬಿ ಕಿಚ್ಚಿನ ಮ್ಯಾಲೆ ಒಂದು ಅರ್ಬಿ ಮುಚ್ಚಿ ಕಿಚ್ಚಿನ ರಾಜನ ಮುಂದೆ ಇಟ್ಟು ಬಳಿಕ ರಾಜ ಅಂದ, ಹೋಯ್ತದು ಪೀಡ ಸಂಕ್ರಾಂತಿ ಅಂತೇಳಿ ಅವ ಇದು ಮಾಡ್ದ. ಕೆಲವು ಮಂದಿ ಅದು ಆದ ಬಳಿಕ ಹೊರಗೆ ಮಂದಿ ಬತ್ತು. ಹೊರಗೆ ಬಂದು ಕೂತಿರು ಅವರೇ ಫಕೀರ. ಇಲ್ಲಿ ಏನು ಒಳಗೆ ಫಕೀರಿದ್ರು ಅವರೇ ಫಕೀರ. ಎಲ್ಲಿ ಕೂತಿದ್ರು? ಹೊರಗೂ ಕೂತಿದ್ರು. ಅಲ್ಲಿಂದ್ರೆ ಅವರು ಹೊಡ್ಕೋತ ಹೋಗಿ ರಾಜ ಹೇಳಿದ್ರು, ರಾಜರೇ ಇಲ್ಲೇ ರೀ ಅಂತಂದರು. ಇಲ್ಲೇ ರೀನ ಮತ್ತೆ ಅವ್ರಿಗೆ ಕರ್ಕೊಂಡು ಬಂದ ಬಳಿಕ ರಾಜಗೆ ಸಂಶಯ ಬತ್ತು. ಇನ್ನು ಕಡದು ಇಲ್ಲಿ ಬುಟ್ಟಿ ತುಂಬಿ ಇಟ್ಟದ, ಮ್ಯಾಲ ಅರಿವಿ ಮುಚ್ಚದ, ಇಲ್ಲೇ ಏನದ, ಇವ ಇಲ್ಲ ಜೀವಂತನ. ಇದೇನು ಗಮ್ಮತ್ತದ? ಇದು ಗಮ್ಮತ್ತು ಏನದ? ಅದಕ್ಕೆ ಅರಿವಿ ತೆಗೆದು ನೋಡ್ತಾನ, ಅಲ್ಲೆಲ್ಲ ಕಂಪ್ಲೀಟ್ ಗುಲಾಬಿ ಹೂ ಆಗ್ಯವು. ಅರಿವಿ ತೆಗೆದಕರ ಗುಲಾಬಿ ಹೂ ಆಗ್ಯವು. ಇಲ್ಲಿ ರಾಜ ಆಶ್ಚರ್ಯಚಕಿತ ಆದ. ಹಾಗೆ ಕಾಲು ಬಿದ್ದ ಒಂದು ಫಕೀರೊಂದು, ನೀ ಯಾರಿದ್ದಿ ಹೇಳನ್ನವ. ನೀ ಕರೆ ಯಾರಿದ್ದ ಅಂದಕರ ನಾ ಹೇಳ್ದ, ನಾನು ಮೌನೇಶ್ವರನಿದ್ದೀನಿ ಅಂತ ಹೇಳ್ದ. ನಾನ್ಯಾರು? ತಿಂತಣಿಯ ಮೌನೇಶ್ವರ. ಇವತ್ತಿನ ದಿವಸ ತಿಂತಣಿಯೊಳಗೆ ಏನದ? ಪಂಕ್ತಿ ಕೂತದ ಜನ. ಇವತ್ತು ಅಲ್ಲಿನೂ ಜಾತ್ರೆ ಅದಲ್ಲಿ ಅಂತ ಮಹಾನ. ಅಲ್ಲಿ ಮುಂದೆ
ಆ ಫಕೀರನ ವೇಷವನ್ನು ತೆಗೆದ, ಪೂರ್ಣ ಅವತಾರಿಯಾಗಿ ಆ ರಾಜನಿಗೆ ದರ್ಶನವನ್ನು ಕೊಟ್ಟ. ಅಂಥ ಮಹಾನ ಸಂತರು, ಮಹಾನ ಪವಾಡ ಪುರುಷರು ಈ ನಮ್ಮ ಭಾರತದೊಳಗೆ ಆಗಿ ಹೋಗ್ಯಾರ. ಅವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತಾನೆ. ಯಾಕಂದ್ರೆ ಬಿದಿರಿ ಮುತ್ತಿಯವರು ಬಂದಾರ, ಬಿದಿರಿ ಮುತ್ತಿಯವ್ರಿಗೂ ಟೈಮ್ ಕೊಡಬೇಕು. ಅದಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂದ್ರೆ, ಈಗ ಮುತ್ತಿಯವರು ತಮ್ಮ